ಅಂದ್ರೆ ಹೆದರೋ ಪರಿಸ್ಥಿತಿ. ಒಬ್ಬರಿಗೆ ಶೀತ, ಮತ್ತೊಬ್ಬರಿಗೆ ಕೆಮ್ಮು, ಇನ್ನೊಬ್ಬರಿಗೆ ಬಾಯಲ್ಲಿ ಏನೂ ಟೇಸ್ಟ್ ಸಿಗ್ತಿಲ್ಲ. ಒಂದಲ್ಲ ಒಂದ್ ರೀತಿ ಕಾಡ್ತಾ ಇದೆ ಕೊರೋನಾ. ಹಾಗಿರೋವಾಗ್ಲೇ ಈಗ ಕೊರೋನಾ ಲಕ್ಷಣಗಳು ಮತ್ತೊಂದು ಹಂತ ತಲುಪಿದೆ. ಕೊರೋನಾ ಹೀಗೂ ಬರುತ್ತೆ ಅನ್ನೋದಕ್ಕೆ ಮತ್ತಷ್ಟು ಕಾರಣಗಳು ಸಿಗ್ತಾ ಇರೋದೇ ಈಗ ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇರೋದು. ಅದೇನು ಅನ್ನೋದನ್ನ ಹೇಳ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಕೊರೋನಾ ಹಿಂಗೂ ಬರುತ್ತೆ. ಹೌದು, ಕೊರೋನಾ ಹಿಂಗೂ ಬರುತ್ತೆ ಅನ್ನೋದಕ್ಕೆ ನೂರಾರು ಕಾರಣಗಳು ಮೇಲಿಂದ ಮೇಲೆ ಸಿಗ್ತಾನೆ ಹೋಗ್ತಾ ಇದೆ. ಈ ತನಕ ಶೀತ, ಕೆಮ್ಮು, ಜ್ವರ, ಮೈಕೈ ನೋವು, ಬಾಯಲ್ಲಿ ಟೇಸ್ಟ್ ಸಿಗ್ತಾ ಇಲ್ಲ, ಇಂಥವೆಲ್ಲ ಕೊರೋನಾ ಲಕ್ಷಣಗಳು. ಆದ್ರೆ ಈಗ ಮತ್ತೊಂದು ಹಂತ ತಲುಪಿಟ್ಟಿದೆ ಕೊರೋನಾ. ಕೊರೋನಾ ಅನ್ನೋದನ್ನ ಕೇವಲ ಇಷ್ಟೇ ಲಕ್ಷಣಗಳಿಗೆ ಸೀಮಿತ ಮಾಡೋದಕ್ಕಾಗ್ತಾ ಇಲ್ಲ. ಬದಲಿಗೆ ಕೊರೋನಾ ಬಗ್ಗೆ ಮತ್ತಷ್ಟು ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಅವುಗಳು ಏನು ಅನ್ನೋದನ್ನ ಹೇಳ್ತೀವಿ, ನೀವೇ ನೋಡಿ. ಕೊರೋನಾ ಅಂದ ಕೂಡಲೇ ಪ್ರತಿಯೊಬ್ಬರಲ್ಲೂ ಹುಟ್ಟೋ ಮೊದಲ ಭಾವನೆನೇ ಕೆಮ್ಮು, ಶೀತ, ಜ್ವರ, ಸುಸ್ತು ಅನ್ನೋ ಕಾಮನ್ ಥಿಂಕಿಂಗ್. ಅದರಲ್ಲೂ ಒಬ್ಬ ಪಕ್ಕದಲ್ಲೇ ಕೆಮ್ತಿದ್ದಾನೆ ಅಂದ್ರೆ ಅಬ್ಬಬ್ಬ ಕೊರೋನಾ ಬಂದೇ ಬಿಟ್ಟಿದೆ ಅನ್ನೋ ಹಾಗೆ ಎಲ್ಲರೂ ಆತನಿಂದ ದೂರ ಓಡೋರೆ ಹೆಚ್ಚು. ಇಂಥದ್ರಲ್ಲಿ ಕೊರೋನಾ ಅನ್ನೋದಕ್ಕೆ ಕಾರಣಗಳೇ ಬೇರೆ ಬೇರೆಯಾಗಿ ಹುಟ್ಟಿಕೊಳ್ತಿದೆ ಅನ್ನೋದನ್ನು ಯಾರೂ ಕೂಡ ಊಹಿಸಿರುವುದಕ್ಕೂ ಸಾಧ್ಯವಿಲ್ಲ. ಅಂಥದ್ದೊಂದು ಕಾಯಿಲೆಗಳನ್ನು ಹುಟ್ಟು ಹಾಕ್ತಿದೆ ಇದೇ ಮಹಾಮಾರಿ ಕೊರೋನಾ. ಈ ರೀತಿಯೂ ಬರುತ್ತೆ ಅನ್ನೋದಕ್ಕೆ ಹಲವಾರು ಕಾರಣಗಳು ಸಿಗ್ತಾ ಹೋಗ್ತಿವೆ. ಈ ಹೊಸ ಲಕ್ಷಣ ಭಾಗ 1. ವಿನಾಕಾರಣ ಭೇದಿ ಆಗ್ತಿದ್ರೆ ಕೊರೋನಾ ಸಂಕಷ್ಟ. ಕರುಳು ಹಿಂಡೋದು, ಹೊಟ್ಟೆ ನೋವು ಉಲ್ಬಣ. ಕೊರೋನಾಗೆ ಇದೇ ಕಾರಣ ಅನ್ನೋ ಹಾಗೆ ಇಲ್ಲ ಅನ್ನಿಸುತ್ತೆ. ಪ್ರತಿಯೊಂದು ಕಾರಣವೂ ಕೊರೋನಾನ್ನೇ ಹಿಂಬಾಲಿಸ್ತಿದೆಯಾ ಅನ್ನೋ ಹಾಗೆ ಸದ್ಯಕ್ಕೆ ಭಾಸವಾಗ್ತಿದೆ. ಈ ಹಿಂದೆ ಕೊರೋನಾಗೆ ಇಂತಿಷ್ಟೇ ಕಾರಣಗಳು ಅನ್ನೋದನ್ನು ಪತ್ತೆ ಹಚ್ಚಬಹುದಿತ್ತು. ಆದರೆ ಈಗ ಹಾಗಿಲ್ಲ. ಕೊರೋನಾಗೆ ಕಾರಣಗಳನ್ನ ಹುಡುಕೋದು ದೊಡ್ಡ ಹರಸಾಹಸವಾಗಿದೆ. ಇದೇ ಹೊತ್ತಿನಲ್ಲಿ ಈಗ ಕೊರೋನಾ ಹೊಸ ಲಕ್ಷಣಗಳನ್ನು ಪತ್ತೆ ಹಚ್ಚಲಾಗ್ತಿದೆ. ಭೇದಿಯಾಗೋದು ಕೇಳೋದಕ್ಕೆ ಕಷ್ಟ ಅನಿಸಿದ್ರೂ ಇದು ನಿಜ. ಭೇದಿ ಅನ್ನೋದನ್ನ ಹೇಳಿದ್ರೆ ಜನ ಮುಖ ಒಂದ್ ರೀತಿ ಮಾಡ್ಕೊಳ್ತಾರೆ. ಸಹಜವಾಗಿ ಹೊಟ್ಟೆ ಕೆಟ್ಟಾಗ, ಫಾಸ್ಟ್ ಫುಡ್ ಸೇರಿದಂತೆ ಅಡುಗೆ ಎಣ್ಣೆಯಿಂದಾಗಿ ಲೂಸ್ ಮೋಷನ್ ಅಥವಾ ಭೇದಿ ಆಗೋದು ಸಹಜ. ಆದ್ರೆ ಏನೂ ಇಲ್ಲದೆ ನಾರ್ಮಲ್ ಆಗಿಯೂ ನಿಮ್ಗೆ ಲೂಸ್ ಮೋಷನ್ ಅಥವಾ ಭೇದಿ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ಕೊರೋನಾವೂ ಇರಬಹುದು. ಇಂಥದ್ದೊಂದು ಲಕ್ಷಣವನ್ನು ವೈದ್ಯರು ಕಂಡುಹಿಡಿದಿದ್ದಾರೆ. ಈಗಾಗಲೇ ಕೊರೋನಾ ಪೇಷಂಟ್ಗಳನ್ನ ಟ್ರೀಟ್ ಮಾಡುತ್ತಿರುವ ಆಸ್ಪತ್ರೆಗಳು ಲೂಸ್ ಮೋಷನ್ ನಿಂದ ಬಳಲುತ್ತಿದ್ದ ಹಲವರಿಗೆ ಪರೀಕ್ಷೆ ಮಾಡಿದಾಗ ಕೊರೋನಾ ಲಕ್ಷಣ ಇರೋದು ಕಂಡುಬಂದಿದೆ. ಇನ್ನು ಕೆಲವು ಪೇಷಂಟ್ಗಳು ತಮಗೆ ಕರುಳು ಹಿಂಡಿದಂತಾಗುವುದು, ಜೊತೆಗೆ ಹೊಟ್ಟೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಬಂದಿರೋದು ದೃಢವಾಗಿದೆ. ಹಾಗಾಗಿಯೇ ಈಗ ಲೂಸ್ ಮೋಷನ್, ಹೊಟ್ಟೆ ನೋವು, ಕರುಳು ಹಿಂಡೋದು ಕೂಡ ಕೊರೋನಾ ಲಕ್ಷಣ ಅಂತ ಗುರುತಿಸಲಾಗಿದೆ. ಈ ಹೊಸ ಲಕ್ಷಣ ಭಾಗ 2. ಉಸಿರಾಡೋದಕ್ಕೆ ತೊಂದರೆ ಉಂಟಾಗೋ ಕಾರಣ. ಎದೆ ಒತ್ತಿದಂತಾಗೋದು, ಎದೆ ಭಾರ ಎನಿಸೋದು. ಇನ್ನು ಕೊರೋನಾದಲ್ಲಿ ಮತ್ತೊಂದು ಹೊಸ ಲಕ್ಷಣ ಕಾಣಿಸಿಕೊಂಡಿರುವುದನ್ನು ವೈದ್ಯರು ಪತ್ತೆ ಹಚ್ಚಿದ್ದಾರೆ. ಈಗಾಗಲೇ ಯುವಕ ಯುವತಿಯರು ಆಸ್ಪತ್ರೆಗೆ ಹೆಚ್ಚಾಗಿ ಬರ್ತಿದ್ದಾರೆ. ಅವರಿಗೆ ಕೊರೋನಾ ಟೆಸ್ಟ್ ಮಾಡಿಸಿದ್ದರೂ ಯಾವುದೇ ಪಾಸಿಟಿವ್ ವರದಿ ಬಂದಿಲ್ಲ. ಇವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದು ಉಸಿರಾಟದ ತೊಂದರೆಯಿಂದ. ಯಾವಾಗ ಇವರು ಆಸ್ಪತ್ರೆಗೆ ಬಂದ್ರೋ ಆಗ ಕೊರೋನಾ ಟೆಸ್ಟ್ ಮಾಡಿಸಿದಾಗ ಅವರಿಗೆ ಪಾಸಿಟಿವ್ ಬಂದಿದೆ. ಇದನ್ನೇ ಗಮನದಲ್ಲಿಟ್ಟುಕೊಂಡು ವೈದ್ಯರು ನಡೆಸಿದ ಪರೀಕ್ಷೆ ವೇಳೆ ಕೊರೋನಾ ಹೊಸ ಲಕ್ಷಣಗಳು ಪತ್ತೆಯಾಗಿದೆ. ಅದೇ ಉಸಿರಾಟದ ತೊಂದರೆ. ಅಂದ್ರೆ ಈಗಾಗಲೇ ಯಾವುದೋ ಕಾಯಿಲೆ ಅಂದ್ರೆ ಅಸ್ತಮಾ, ಸೋರಿಂಗ್ ನೋಸ್, ಶೀತ, ಕೆಮ್ಮು ಇದ್ರೆ ಮಾತ್ರ ಕೊರೋನಾ ಬಹಳ ಬೇಗ ಇವರನ್ನ ಆಕ್ರಮಿಸಿಕೊಳ್ಳುತ್ತೆ ಅಂತ ಅಂದಾಜು ಮಾಡಲಾಗಿತ್ತು. ಆದ್ರೆ ಇದ್ಯಾವುದೇ ಲಕ್ಷಣ ಇಲ್ಲದಿದ್ರೂ ಕೊರೋನಾ ಅಟ್ಕಾಯಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಮತ್ತೊಂದು ಕಾರಣ ಕೂಡ ಸಿಕ್ಕಿದೆ. ಹಲವಾರು ಪೇಷಂಟ್ಗಳ ಪೈಕಿ ಕೇವಲ ಉಸಿರಾಟದ ತೊಂದರೆ, ಎದೆ ಒತ್ತಿದಂತಾಗೋದು, ಎದೆ ಭಾರ ಎನಿಸೋದು, ಹೀಗೆ ಹಲವು ಲಕ್ಷಣಗಳು ಕಾಣಿಸಿಕೊಂಡಿದ್ದು ಇದು ಕೊರೋನಾದ ಲಕ್ಷಣವೇ ಅಂತ ವೈದ್ಯರು ಖಾತ್ರಿಪಡಿಸಿಕೊಂಡಿದ್ದಾರೆ. ಹಾಗಾಗಿಯೇ ಉಸಿರಾಟದ ತೊಂದರೆ ಕೇವಲ ವಯಸ್ಸಾದವರಿಗೆ, ಅಸ್ತಮಾ ಇರೋರಿಗೆ, ಶೀತ ಇರೋರಿಗೆ ಅನ್ನೋದು ತಪ್ಪು.
ಕೊರೋನಾ ಬಂದಿದ್ದರೂ ಕೂಡ ಇಂಥದ್ದೊಂದು ಲಕ್ಷಣ ಕಾಣಿಸಿಕೊಳ್ಳುತ್ತೆ ಅನ್ನೋದು ಪ್ರೂವ್ ಆಗಿದೆ. ಈ ಹೊಸ ಲಕ್ಷಣ ಭಾಗ 3. ಕ್ಷಯ ರೋಗಿಗಳಿಗೆ ಕೊರೋನಾ ಅಂಟೋದು ಬೇಗ. ರಾಜ್ಯ ಸರ್ಕಾರವೇ ಬಿಚ್ಚಿಟ್ಟ ಕ್ಷಯ ರೋಗದ ರಹಸ್ಯ. ಇನ್ನು ಕ್ಷಯ ರೋಗದ ಬಗ್ಗೆಯೂ ಇಂಥದ್ದೇ ಒಂದು ಅನುಮಾನ ಹೆಚ್ಚಾಗಿದೆ. ಈಗಾಗಲೇ ಕೊರೋನಾದಿಂದ ನರಳುತ್ತಿರೋ ಕ್ಷಯ ರೋಗಿಗಳನ್ನ ಕೊರೋನಾ ಟೆಸ್ಟ್ಗೆ ಒಳಪಡಿಸುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಕಾರಣ, ಕ್ಷಯ ರೋಗಿಗಳ ಪೈಕಿ ಹಲವರಲ್ಲಿ ಕೊರೋನಾ ಇರೋದು ದೃಢಪಟ್ಟಿದೆ. ಕ್ಷಯ ರೋಗ ಇದ್ದ ಕೆಲವರನ್ನ ಈಗಾಗಲೇ ಕೊರೋನಾ ಪರೀಕ್ಷೆಗೆ ಒಳಪಡಿಸಿದ್ದು, ಅವರಲ್ಲಿ 90% ಜನರಿಗೆ ಕೊರೋನಾ ಪಾಸಿಟಿವ್ ಇರೋದು ವರದಿಯಾಗಿದೆ. ಈ ಹಿಂದಿನಿಂದಲೇ ಕ್ಷಯ ರೋಗ ಇದ್ದವರಿಗೂ ಕೊರೋನಾ ಪಾಸಿಟಿವ್ ಬಂದಿದ್ರೆ, ಹೊಸದಾಗಿ ಪತ್ತೆಯಾದ ಕೊರೋನಾ ಪೇಷಂಟ್ಗಳಲ್ಲೂ ಕ್ಷಯ ರೋಗ ಇರೋದು ಪತ್ತೆಯಾಗಿದೆ. ಇದನ್ನೇ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಕ್ಷಯ ರೋಗ ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟ್ ಮಾಡಿಸುವುದಕ್ಕೆ ಆದೇಶ ಹೊರಡಿಸಿದೆ. ಈ ಹೊಸ ಲಕ್ಷಣ ಭಾಗ 4. ಕೂದಲು ಅತಿಯಾಗಿ ಉದುರುವುದು ಕೊರೋನಾ ಲಕ್ಷಣ. ನೀರು, ಶಾಂಪೂ ಬದಲಾಯಿಸಿಲ್ಲ, ಆದರೂ ಹೇರ್ ಫಾಲ್. ಕೊರೋನಾ ಇನ್ನೇನೇನು ಲಕ್ಷಣಗಳನ್ನು ತಂದಿಡುತ್ತೋ ಗೊತ್ತಿಲ್ಲ. ಹೊಟ್ಟೆ ನೋವು, ಭೇದಿ, ಉಸಿರಾಟ ಎಲ್ಲ ಬಿಟ್ಟು ಕೂದಲಿಗೂ ಕೈ ಹಾಕಿದೆ ಈ ಕೊರೋನಾ. ಹೌದು, ಹಲವರು ಈಗಾಗಲೇ ಕೂದಲು ಉದುರುವ ಸಮಸ್ಯೆ ಬಗ್ಗೆ ವೈದ್ಯರನ್ನು ಸಂಪರ್ಕಿಸಿದ್ದಾರೆ. ಅವರಲ್ಲಿ ಕಾರಣವಿಲ್ಲದೆ ಕೂದಲು ಉದುರೋದಕ್ಕೆ ಕೊರೋನಾವೇ ಕಾರಣ ಅನ್ನೋ ಸತ್ಯವನ್ನ ಪತ್ತೆ ಹಚ್ಚಲಾಗಿದೆ. ಕೂದಲು ಉದುರೋದಕ್ಕೆ ಕಾರಣ ಕೊರೋನಾ ಅನ್ನೋದನ್ನ ಈ ಹಿಂದೆ ಅಮೆರಿಕದಲ್ಲಿ ಒಂದು ಸಣ್ಣ ಸಂಗತಿ ಅನ್ನೋ ಹಾಗೆ ಬಿಂಬಿಸಲಾಗಿತ್ತು. ಆದ್ರೆ ಇಲ್ಲ, ಕೊರೋನಾದಿಂದ ಕೂದಲು ಉದುರುತ್ತೆ ಅನ್ನೋ ಸತ್ಯ ಇಡೀ ಜಗತ್ತನ್ನೇ ಕಾಡುವುದಕ್ಕೆ ಶುರು ಮಾಡಿದೆ. ಭಾರತದಲ್ಲೂ ಇಂತಹದ್ದೇ ಹಲವು ಕೇಸ್ಗಳು ಪತ್ತೆಯಾಗಿದೆ. ಇನ್ನು ನೀರು, ಶಾಂಪೂ ಬದಲಾಯಿಸದಿದ್ರು ಕೊರೋನಾದಿಂದ ಇಂಥದ್ದು ಸಮಸ್ಯೆ ಎದುರಾಗುತ್ತೆ ಅನ್ನೋದನ್ನ ಯಾರೂ ಊಹಿಸಿರಲಿಲ್ಲ. ಈ ಹೊಸ ಲಕ್ಷಣ ಭಾಗ 5. ಚರ್ಮದ ಕಾಯಿಲೆಗೂ ಕಾರಣವಾಗ್ತಿದೆ ಕೊರೋನಾ. ಕಾರಣವಿಲ್ಲದೆ ಮೈಯಲ್ಲಿ ಕಂಡುಬರುತ್ತಿರೋ ನವೆ. ಇನ್ನು ಯಾವುದೇ ಕಾರಣವಿಲ್ಲದೆ ನಿಮ್ಮ ಮೈಯಲ್ಲಿ ನವೆ ಬರ್ತಿದ್ರೆ ಅದು ಕೂಡ ಕೊರೋನಾ ಲಕ್ಷಣ ಅನ್ನೋ ಹಾಗೆ ಆಗೋಗಿದೆ. ಅಷ್ಟಕ್ಕೂ ಇದು ಸತ್ಯ ಕೂಡ. ಹೌದು, ನೀರಿನ ವ್ಯತ್ಯಾಸ, ಫುಡ್ ಪಾಯ್ಸನ್, ವಿಷದ ಗಿಡ ಮುಟ್ಟಿದಾಗ, ಯಾವುದೋ ಜಂತು ಕಚ್ಚಿದಾಗ ಮೈಯಲ್ಲಿ ನವೆ ಬರೋದು ಸಹಜ. ಆದ್ರೆ ಯಾವುದೇ ಕಾರಣವಿಲ್ಲದಿದ್ರೂ ಚರ್ಮದಲ್ಲಿ ಕಾಯಿಲೆ ಕಂಡುಕೊಳ್ಳೋದು ಕೂಡ ಕೊರೋನಾ ಲಕ್ಷಣ ಅನ್ನೋದು ಈಗ ಸಾಬೀತಾಗಿದೆ. ಕೊರೋನಾ ಕಾಯಿಲೆ ಇದ್ದಾಗ ಚರ್ಮದಲ್ಲಿ ನವೆ ಉಂಟಾಗೋದು, ಚರ್ಮದಲ್ಲಿ ಕೆಂಪು ಗುಳ್ಳೆಗಳು ಕಾಣೋದು, ಹಾಗೆ ಚರ್ಮ ಕಪ್ಪು ಬಣ್ಣಕ್ಕೆ ತಿರುಗೋದು ಕೂಡ ಕೊರೋನಾ ಲಕ್ಷಣ ಎನ್ನಲಾಗ್ತಿದೆ. ಇಂತಹದ್ದೇ ಹಲವು ಪ್ರಕರಣಗಳು ಈಗಾಗಲೇ ಭಾರತ ಸೇರಿದಂತೆ ಇತರೆ ದೇಶಗಳಲ್ಲೂ ಕಂಡುಬಂದಿದೆ. ಹಾಗಾಗಿ ಇನ್ಮುಂದೆ ಕೊರೋನಾ ಇದೆಯೋ ಇಲ್ವೋ ಸುಮ್ಮನೆ ದುರಿಕೆ ಬಂದ್ರೆ ಒಮ್ಮೆ ಡಾಕ್ಟರ್ ಅನ್ನ ಸಂಪರ್ಕಿಸಿ, ಸಾಧ್ಯವಾದ್ರೆ ಕೊರೋನಾ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಹೀಗೆ ಕೊರೋನಾಗೆ ಹೊಸ ರೋಗದ ಲಕ್ಷಣಗಳು ಅಂಟಿಕೊಳ್ಳುತ್ತಿದೆ. ಒಂದು ಕಡೆ ಕೊರೋನಾ ಕಮ್ಮಿ ಆಗ್ತಿಲ್ಲ, ಕೊರೋನಾ ಜಾಸ್ತಿ ಆಗ್ತಿರೋ ಈ ಹೊತ್ತಿನಲ್ಲೇ ಕೊರೋನಾ ಹೊಸ ರೋಗದ ಲಕ್ಷಣಗಳು ಇಡೀ ಜಗತ್ತನ್ನೇ 2ನೇ ಕೊರೋನಾ ಯುದ್ಧಕ್ಕೆ ಸಿದ್ಧರಾಗಿ ಅನ್ನೋ ಸಂದೇಶವನ್ನ ಕೊಟ್ಟಂತಾಗಿದೆ. ಇದ್ರ ಜೊತೆ ಕೊರೋನಾದ ಲಸಿಕೆ ಆರಂಭಿಸೋಕೆ ಈಗ ದೇಶಗಳು ಮತ್ತೊಂದು ಹಂತದ ಸಾಹಸಕ್ಕೆ ಕೈ ಹಾಕಬೇಕಾಗಿದೆ. ಅದೇನೆಂದ್ರೆ ಲಸಿಕೆಯ ಪೇಟೆಂಟ್. ಪೇಟೆಂಟ್ಗೆ ವಿಶ್ವಸಂಸ್ಥೆ ಮಾರ್ಗಸೂಚಿ. ಕೊರೋನಾ ಔಷಧಿ ಸಿಕ್ಕಿದ ಕೂಡಲೇ ಅದನ್ನ ಬಳಸುವಂತಿಲ್ಲ. ಲಸಿಕೆ ಪ್ರಯೋಗದಲ್ಲಿ ಪಾಸಿಟಿವ್ಗಿಂತ ಸೈಡ್ ಎಫೆಕ್ಟೇ ಜಾಸ್ತಿ. ಪೇಷಂಟ್ಗೂ ಮುನ್ನ ವಿಶ್ವಸಂಸ್ಥೆ ಮಾನ್ಯತೆ ಪಡೆಯಲೇಬೇಕು. ಇನ್ನು ಕೊರೋನಾಗೆ ದೇಶ ವಿದೇಶಗಳಲ್ಲಿ 100 ಮದ್ದುಗಳನ್ನು ಕಂಡುಹಿಡಿಯಲಾಗಿದೆ. ಅವುಗಳ ಪೈಕಿ ಭಾರತದ ಕೋವ್ಯಾಕ್ಸಿನ್ ಸೇರಿದಂತೆ ಕೋವಿಡ್ ಶೀಲ್ಡ್ ಕೂಡ ಸೇರಿದೆ. ಆದ್ರೆ ದುರಂತ ಅಂದ್ರೆ ಕೊರೋನಾಗೆ ಕಂಡುಹಿಡಿಯುತ್ತಿರೋ ಯಾವುದೇ ಮದ್ದನ್ನ ಸಕ್ಸಸ್ ಅಂತ ಬಳಸೋದಕ್ಕೆ ಆಗೋದಿಲ್ಲ. ಬದಲಿಗೆ ಇದರ ಪ್ರಯೋಗ ಸೇರಿದಂತೆ ಅದರಿಂದಾಗೋ ಸೈಡ್ ಎಫೆಕ್ಟ್ಗಳನ್ನ ವಿಶ್ವ ಆರೋಗ್ಯ ಸಂಸ್ಥೆಯ ಗಮನಕ್ಕೆ ತರಬೇಕು. ಈಗಾಗಲೇ ರಷ್ಯಾ ಸೇರಿದಂತೆ ಹಲವು ದೇಶಗಳು ಕಂಡುಹಿಡಿದಿರೋ ಮದ್ದುಗಳು ಎಫೆಕ್ಟ್ಗಿಂತ ಸೈಡ್ ಎಫೆಕ್ಟ್ ಮಾಡ್ತಿರೋದೇ ಹೆಚ್ಚು. ಈ ಕಾರಣದಿಂದಾಗಿ ವಿಶ್ವಸಂಸ್ಥೆ ಈಗ ಕೊರೋನಾ ಲಸಿಕೆಯನ್ನ ಹೇಗಂದ್ರ ಹಾಗೆ ಬಳಸೋದಕ್ಕೆ ಅನುಮತಿ ನೀಡ್ತಿಲ್ಲ. ಬದಲಿಗೆ ಕೊರೋನಾ ಪ್ರಯೋಗವಾದ ಮೇಲೆ ಕೊರೋನಾ ಸೈಡ್ ಎಫೆಕ್ಟ್ ಎಲ್ಲವನ್ನ ಕೇಳಿ ನಂತರವೇ ಅದಕ್ಕೆ ಪೇಟೆಂಟ್ ನೀಡುವುದಕ್ಕೆ ಮುಂದಾಗಿದೆ. ಇದೇ ಕಾರಣದಿಂದಾಗಿ ಯಾವ ದೇಶದ ಔಷಧಿಯೂ ಈವರೆಗೂ ಮಾರುಕಟ್ಟೆಗೆ ಬರುವುದಕ್ಕೆ ಸಾಧ್ಯವಾಗಿಲ್ಲ.
ಪ್ರೋಸೆಸ್ ಎಷ್ಟೇ ಜಾಸ್ತಿಯಾಗಿ ನಡೀತಾ ಇದ್ರೂ ಈ ವರ್ಷಕ್ಕೆ ಕೊರೋನಾ ಔಷಧಿ ಬರೋದು ತುಂಬಾನೇ ಡೌಟ್ ಅಂತ ಹೇಳಲಾಗ್ತಿತ್ತು. ಇನ್ನು ಜನವರಿಯಲ್ಲಾದ್ರೂ ಬರುತ್ತೆ ಅಂದ್ರೆ ಅದು ಕೂಡ ಡೌಟ್ ಅನ್ನೋ ಹಾಗಾಗಿದೆ. ಈ ನಡುವೆ ಪ್ರಯೋಗಕ್ಕೆ ಒಳಗಾಗಿರೋ ಔಷಧಿಗಳ ರಿಸಲ್ಟ್ ಬರೋದೇ ಮುಂದಿನ ಜನವರಿ ಹೊತ್ತಿಗೆ. ಹಾಗೊಂದು ವೇಳೆ ಜನವರಿಯಲ್ಲಿ ಔಷಧಿ ಸಕ್ಸಸ್ ಆದ್ರೂ ಕೂಡ ಅದು ಮಾರುಕಟ್ಟೆಗೆ ಪ್ರವೇಶಿಸಿ ಕೊರೋನಾ ವಿರುದ್ಧ ಹೋರಾಡೋದು ಫೆಬ್ರವರಿಯಲ್ಲಿ. ಫೆಬ್ರವರಿವರೆಗೂ ಕೊರೋನಾ ಔಷಧಿಗಾಗಿ ಕಾಯೋದೇ ಸದ್ಯಕ್ಕಿರೋ ಆಪ್ಷನ್. ಕೊರೋನಾದಿಂದ ಹೈರಾಣಾಗಿರೋ ಅದೆಷ್ಟೋ ದೇಶಗಳು ಇಂದಿಗೂ ಕೊರೋನಾದ 10 ಹಲವು ಲಕ್ಷಣಗಳನ್ನ ಮೇಲಿಂದ ಮೇಲೆ ಪತ್ತೆ ಹಚ್ಚುತ್ತಲೇ ಇದೆ. ಇನ್ನೊಂದು ಕಡೆ ಅದೇ ಲಕ್ಷಣಗಳಿಗೆ ಮದ್ದನ್ನು ಕಂಡುಹಿಡಿಯುತ್ತಿದೆ. ಆದ್ರೆ ಯಾವುದೂ ಕೂಡ ಸದ್ಯಕ್ಕೆ ಈಡೇರೋ ಹಂತದಲ್ಲಿ ಇಲ್ಲ. ಎಷ್ಟೇ ಹರಸಾಹಸ ಪಟ್ಟರೂ ಕೊರೋನಾ ಅನ್ನೋದನ್ನ ಗೆಲ್ಲೋದಕ್ಕೆ ಮುಂದಿನ ವರ್ಷದವರೆಗೂ ಕಾಯಲೇಬೇಕಾದ ಅನಿವಾರ್ಯತೆ ಇದ್ದೇ ಇದೆ. ಕೊರೋನಾ ಹತ್ತಿಕ್ಕೋದಕ್ಕೆ 108 ಹರಸಾಹಸ ಮಾಡ್ತಾ ಇದ್ರು, ಯಾವುದೂ ಕೈಗೂಡೋ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ನಡುವೆ ದೇಶದಲ್ಲಿ ಸದ್ದಿಲ್ಲದೆ ಮತ್ತೊಮ್ಮೆ ಲಾಕ್ಡೌನ್ ಶುರುವಾಗಿದೆ. ರಾಜಸ್ಥಾನದ ಜೋಧ್ಪುರದ ನಂತರ ಕೇರಳ ಈ ಸಾಹಸಕ್ಕೆ ಕೈ ಹಾಕೋ ಸಾಧ್ಯತೆ ಇದೆ. ಕೇರಳದ ಪ್ಲಾನ್ ಏನು ಅನ್ನೋದನ್ನ ಹೇಳ್ತೀವಿ ಒಂದು ಬ್ರೇಕ್ನ. ಈಗ ಅದೇ ರೀತಿಯಲ್ಲಿ ಕೇರಳವೂ ಕೂಡ ತನ್ನ 2ನೇ ಹಂತದ ಲಾಕ್ಡೌನ್ಗೆ ಪ್ಲಾನ್ ಮಾಡ್ತಾ ಇದೆ. ಆದ್ರೆ ಕೇರಳ ಕೊಟ್ಟಿರೋ ಕಾರಣ ಜೋಧ್ಪುರದ ರೀತಿ ಅಲ್ಲ, ಬದಲಿಗೆ ಬೇರೆಯದ್ದೇ ಕಾರಣ ಕೊಟ್ಟಿದೆ. ಕೊರೋನಾ ಹೆಚ್ಚಾಗುತ್ತಿರುವುದಕ್ಕೆ ಮತ್ತೆ ಲಾಕ್ಡೌನ್ ಮಾಡಬೇಕಾ ಅನ್ನೋದಕ್ಕೆ ಕಾರಣಗಳನ್ನು ಕೇಳಿದ್ದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರಾಜ್ಯವೂ ಬೇಡ ಅಂತಾನೆ ಹೇಳಿತ್ತು. ಕಾರಣ ಆರ್ಥಿಕ ಸಂಕಷ್ಟ. ಕೇಂದ್ರದಿಂದ ಯಾವುದೇ ನೆರವು ಬಾರದ ಕಾರಣ ಆಯಾ ರಾಜ್ಯಗಳೇ ಕೊರೋನಾ ಜೊತೆಗೆ ಬದುಕೋದಕ್ಕೆ ಲಾಕ್ಡೌನ್ ಸೀಲ್ ಡೌನ್ ಅನ್ನೋ ನೀತಿಯನ್ನೇ ಕೈಬಿಟ್ಟು ಹೇಗಿರುತ್ತೋ ಹಾಗೆ ಬದುಕೋದನ್ನ ಕಲಿತಿದೆ. ಈ ನಡುವೆ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಕಳೆದ ಶನಿವಾರ ಮತ್ತು ಭಾನುವಾರ ಕೊರೋನಾ ತಡೆಗಟ್ಟುವುದಕ್ಕೆ 2ನೇ ಹಂತದ ಲಾಕ್ಡೌನ್ ಅನ್ನ ಜಾರಿಗೆ ತರಲಾಯಿತು. ಇದೇ ಹಾದಿಯನ್ನ ಅನುಸರಿಸೋ ಕೇರಳ ಕೂಡ ಈಗ ಮತ್ತೊಮ್ಮೆ 2ನೇ ಹಂತದ ಲಾಕ್ಡೌನ್ಗೆ ಚಿಂತನೆ ನಡೆಸುತ್ತಿದೆ. ಕೇರಳದಲ್ಲಿ 2ನೇ ಹಂತದ ಲಾಕ್ಡೌನ್ ಜನಕ್ಕೆ ಬುದ್ಧಿ ಕಲಿಸುವುದಕ್ಕೆ ಮುಂದಾದ ಕೇರಳ ಸರ್ಕಾರ. ಕೇರಳದಲ್ಲಿ 2ನೇ ಹಂತದ ಲಾಕ್ಡೌನ್ಗೆ ಚಿಂತನೆ. ಕೇರಳ ಸರ್ಕಾರ ಜನರಿಗೆ ಮತ್ತೆ ಬುದ್ಧಿ ಕಲಿಸುವುದಕ್ಕೆ ಚಿಂತನೆ ನಡೆಸಿದೆ. ಈಗಾಗಲೇ ಲಾಕ್ಡೌನ್ ಮೊದಲ ಹಂತದಲ್ಲಿ ಕೇರಳ ದೇಶಕ್ಕೆ ದಿ ಬೆಸ್ಟ್ ಅನ್ನಿಸಿಕೊಂಡಿತ್ತು. ಆದರೆ ಲಾಕ್ಡೌನ್ ಸಡಿಲಿಕೆಯಿಂದ ಕೇರಳದಲ್ಲಿ ಮತ್ತೆ ಕೊರೋನಾ ವೈರಸ್ ಹೆಚ್ಚುತ್ತಲೇ ಹೋಯಿತು. ಇದನ್ನ ಅರಿತಿರೋ ಕೇರಳ ಸರ್ಕಾರ ಮತ್ತೊಮ್ಮೆ ಲಾಕ್ಡೌನ್ ಮಾಡುವುದಕ್ಕೆ ಚಿಂತನೆ ನಡೆಸಿದೆ. ಇದಕ್ಕೆ ಕಾರಣ ಎಷ್ಟೇ ಹೇಳಿದ್ರೂ ಜನರು ಬುದ್ಧಿ ಕಲಿಯದೇ ಇರೋದು. ಕೇರಳದಲ್ಲಿ ಇರೋವಷ್ಟು ಕೊರೋನಾ ಸ್ಟ್ರಿಕ್ಟ್ ಕಾನೂನು ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ಹಾಗಿದ್ರೂ ಕೂಡ ಜನ ಮಾಸ್ಕ್ ಧರಿಸದೇ ಇರೋದು, ಜನಸಂದಣಿಯಲ್ಲೇ ಹೆಚ್ಚು ಓಡಾಡೋದು ಸೇರಿದಂತೆ ಜನರು ಎಚ್ಚರಿಕೆ ಕ್ರಮಗಳನ್ನ ಪಾಲಿಸದಿರೋದೇ 2ನೇ ಹಂತದ ಲಾಕ್ಡೌನ್ಗೆ ಕಾರಣ ಎನ್ನಲಾಗ್ತಿದೆ. ಇನ್ನು ಇದೆಲ್ಲದಕ್ಕಿಂತ ಕೇರಳ ಸರ್ಕಾರ ಕೊಟ್ಟಿರೋ ಇನ್ನೊಂದು ಕಾರಣ ರಾಜ್ಯಕ್ಕೂ ಅನ್ವಯಿಸುತ್ತೆ ಅನ್ನೋದು ಬಹಳ ಮುಖ್ಯ. ಕೇರಳದಲ್ಲಿ 2ನೇ ಹಂತದ ಲಾಕ್ಡೌನ್ ಪ್ರತಿಭಟನೆ ಹೆಸರಲ್ಲಿ ಜನ ಸೇರ್ತಿರೋದೇ ಲಾಕ್ಡೌನ್ಗೆ ಕಾರಣ. ಭಾರತ್ ಬಂದ್ ಸೇರಿದಂತೆ ಇತರೆ ಪ್ರತಿಭಟನೆಗಳಲ್ಲಿ ಜನಸಾಗರ. ಕೇರಳ ಸರ್ಕಾರ ಲಾಕ್ಡೌನ್ ಹಂತ 2 ಮಾಡುವುದಕ್ಕೆ ಕೊಟ್ಟಿರೋ ಮತ್ತೊಂದು ಮೂಲ ಕಾರಣ ಪ್ರತಿಭಟನೆ. ಹೌದು, ಇತ್ತೀಚೆಗೆ ದೇಶದಲ್ಲಿ ಹೆಚ್ಚುತ್ತಿರೋ ಪ್ರತಿಭಟನೆಗಳ ಪೈಕಿ ಕೇರಳದಲ್ಲಿ ಅತಿ ಹೆಚ್ಚು ಪ್ರತಿಭಟನೆಗಳು ನಡೆಯುತ್ತಿವೆ. ಕೇಂದ್ರದ ಹೊಸ ಭೂ ಕಾಯ್ದೆ, ಎಪಿಎಂಸಿ ನೀತಿ ಸೇರಿದಂತೆ ಜಿಎಸ್ಟಿ ಹಣ ಹಾಗೆ ಪ್ರವಾಹ ಪರಿಹಾರ ಹಣಕ್ಕಾಗಿ ಕೇರಳದಲ್ಲಿ ಮೇಲಿಂದ ಮೇಲೆ ಪ್ರತಿಭಟನೆಗಳು ನಡೆಯುತ್ತಿವೆ. ಇದನ್ನೇ ಗಂಭೀರವಾಗಿ ಪರಿಗಣಿಸಿರೋ ಕೇರಳ ಸರ್ಕಾರ ಹೀಗೆ ಪ್ರತಿಭಟನೆ ಹೆಸರಲ್ಲಿ ಜನ ಸೇರ್ತಾ ಇದ್ರೆ ಕೊರೋನಾ ಮತ್ತಷ್ಟು ಉಲ್ಬಣಿಸೋದ್ರಿಂದ ಲಾಕ್ಡೌನ್ ಅಸ್ತ್ರಕ್ಕೆ ಮತ್ತೆ ಕೈ ಹಾಕೋದಾಗಿ ಎಚ್ಚರಿಕೆ ನೀಡಿದೆ. ಆದರೆ ಇದ್ಯಾವುದಕ್ಕೂ ಬಗ್ಗದ ಕೇರಳ ಜನ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ವಿಶ್ವದಲ್ಲಿ 3.3 ಕೋಟಿ ಜನರಿಗೆ ಕೊರೋನಾ ಪಾಸಿಟಿವ್. 10 ಲಕ್ಷ ಮಂದಿ ಇಡೀ ಪ್ರಪಂಚದಲ್ಲಿ ಕೊರೋನಾಗೆ ಬಲಿ. ವಿಶ್ವದಲ್ಲಿ ಕೊರೋನಾ ಅಟ್ಟಹಾಸ ಕಡಿಮೆ ಆಗ್ತಿಲ್ಲ. ಈವರೆಗೆ ವಿಶ್ವದಲ್ಲಿ ಕೊರೋನಾದಿಂದ ಒಟ್ಟು 10 ಲಕ್ಷ ಮಂದಿ ಪ್ರಾಣ ತೆತ್ತಿದ್ದಾರೆ. ಭಾರತ, ಬ್ರಿಟನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿಶ್ವದ ನಾನಾ ದೇಶಗಳಲ್ಲಿ ಈಗಾಗಲೇ ಕೊರೋನಾದಿಂದಾಗಿ ಬರೋಬ್ಬರಿ 10 ಲಕ್ಷ ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಈಗಾಗಲೇ ಕೊರೋನಾ ಅಟ್ಟಹಾಸ ಜಾಸ್ತಿ ಆಗ್ತಿದ್ದು ಕೊರೋನಾ ಸೋಂಕಿತರ ಸಂಖ್ಯೆ 3.3 ಕೋಟಿಗೆ ತಲುಪಿದೆ. ಆದರೆ ಚೇತರಿಕೆ ಪ್ರಮಾಣವೂ ಹೆಚ್ಚಿದ್ರು ಅದಕ್ಕಿಂತ ಸೋಂಕಿತರ ಪ್ರಮಾಣವೇ ಹೆಚ್ಚಾಗುತ್ತಿರುವುದು ಮತ್ತೊಂದು ಆತಂಕಕ್ಕೆ ಕಾರಣವಾಗಿದೆ. ಭಾರತದಲ್ಲಿ 60 ಲಕ್ಷ ದಾಟಿಯೇ ಬಿಡ್ತು ಸೋಂಕಿನ ಲೆಕ್ಕ. ಭಾರತದಲ್ಲಿ 95,000 ಮಂದಿ ಕೊರೋನಾದಿಂದ ಸಾವು. ಭಾರತದಲ್ಲಿ ಕೊರೋನಾ ಲೆಕ್ಕಾಚಾರವನ್ನು ನೋಡೋದೇ ಆದ್ರೆ ಭಾರತದಲ್ಲಿ ಕೊರೋನಾ ಗೆದ್ದವರ ಪಾಲು ದೊಡ್ಡದೇ ಇದ್ರೂ ಕೂಡ ಅದಕ್ಕಿಂತ ಹೆಚ್ಚು ಕೊರೋನಾ ಪಾಸಿಟಿವ್ ಕೇಸ್ಗಳೇ ಹೆಚ್ಚಿದೆ. ಈಗಾಗಲೇ ಭಾರತದಲ್ಲಿ 60 ಲಕ್ಷ ಮಂದಿಗೆ ಕೊರೋನಾ ಅಟ್ಕಾಯಿಸಿಕೊಂಡಿದೆ.
ಅಲ್ಲದೆ ಕೊರೋನಾದಿಂದಾಗಿ ಬರೋಬ್ಬರಿ 95,000 ಜನ ಭಾರತದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಹೆಚ್ಚು ಕಮ್ಮಿ 50 ಲಕ್ಷ ಮಂದಿ ಕೊರೋನಾ ಗೆದ್ದಿದ್ದಾರೆ ಅನ್ನೋ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ಇದು ತಪ್ಪು ಲೆಕ್ಕ ಅನ್ನೋದು ಪ್ರತಿಪಕ್ಷಗಳ ವಾದ. ಇನ್ನು ಭಾರತದಲ್ಲಿ ಈವರೆಗೆ 9,81,00,000 ಮಂದಿಯನ್ನ ಈಗಾಗಲೇ ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಕೊರೋನಾ ಪರೀಕ್ಷೆಗಳನ್ನು ಹೆಚ್ಚು ಮಾಡುವಂತೆ ಸೂಚನೆ ನೀಡಿದ ಹಿನ್ನೆಲೆ ಕೊರೋನಾ ಪರೀಕ್ಷೆ ದಿನೇ ದಿನೇ ಹೆಚ್ಚು ಮಾಡಲಾಗ್ತಿದ್ದು ಸೋಂಕಿತರನ್ನು ಪತ್ತೆ ಹಚ್ಚೋದು ಮತ್ತಷ್ಟು ವೇಗ ಪಡೆದುಕೊಂಡಿದೆ. ಪ್ರತಿ ರಾಜ್ಯದಲ್ಲೂ ಕೊರೋನಾ ಸೋಂಕಿನ ಪತ್ತೆ ದ್ವಿಗುಣ ಮಾಡಲಾಗಿದೆಯಾದರೂ ಕೊರೋನಾ ಹರಡುತ್ತಿರುವುದನ್ನು ತಪ್ಪಿಸುವುದಕ್ಕೆ ಸಾಧ್ಯವಾಗ್ತಿಲ್ಲ. ಕೊರೋನಾವನ್ನ ಮೆಟ್ಟಿ ನಿಲ್ಲೋದಾಗಿ ಹೇಳ್ಕೊಂಡಿದ್ದ ಚೀನಾ ಮತ್ತೊಂದು ಎಡವಟ್ ಮಾಡಿಕೊಂಡಿದೆ. ಪರೀಕ್ಷೆಯೇ ಆಗದ ಲಸಿಕೆಯನ್ನ ಜನರಿಗೆ ನೀಡ್ತಾ ಇರೋದು ಮತ್ತೊಂದು ಆತಂಕಕ್ಕೆ ಕಾರಣವಾಗಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಜಗತ್ತಿಗೆ ಕೊರೋನಾ ಹಬ್ಬಿಸಿದ ಚೀನಾ ಮತ್ತೊಂದು ಎಡವಟ್ ಮಾಡಿಕೊಂಡಿದೆ. ಪ್ರಯೋಗದಲ್ಲಿ ಸಕ್ಸಸ್ ಆಗದ ಲಸಿಕೆಯನ್ನ ಜನರಿಗೆ ನೀಡ್ತಾ ಇದೆ. ಇದು ಚೀನಾದಲ್ಲಿ ಮತ್ತೊಂದು ಹಂತದ ಆತಂಕಕ್ಕೆ ಕಾರಣವಾಗಿದೆ. ಚೀನಾ ವಿಶ್ವಕ್ಕೆ ಕೊರೋನಾ ಹಂಚಿದ ದೇಶ. ಈ ದೇಶದ ಮೇಲೆ ವಿಶ್ವಸಂಸ್ಥೆ ತನಿಖೆಗೆ ಮುಂದಾಗಿರೋದು ನಿಜ. ಇಂಥ ಚೀನಾ ಈಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ. ಈಗಾಗಲೇ ವಿಶ್ವದಲ್ಲಿ ಕೊರೋನಾ ಲಸಿಕೆ ಪ್ರಾಯೋಗಿಕ ಹಂತದಲ್ಲೇ ಇದೆ. ಸೈಡ್ ಎಫೆಕ್ಟ್ ಬಗ್ಗೆ ವಿಶ್ವವೇ ತಲೆಕೆಡಿಸಿಕೊಂಡಿರುವಾಗ ಚೀನಾ ಪ್ರಾಯೋಗಿಕ ಹಂತದ ಲಸಿಕೆಯನ್ನು ಜನರಿಗೆ ನೀಡೇ ಬಿಟ್ಟಿದೆ. ಮತ್ತೊಂದು ಎಡವಟ್ಟಿನಲ್ಲಿ ಚೀನಾ 10,000 ಮಂದಿಗೆ ಪ್ರಾಯೋಗಿಕ ಲಸಿಕೆ ನೀಡಿದ ಚೀನಾ ಸರ್ಕಾರಿ ಅಧಿಕಾರಿಗಳು, ಲಸಿಕೆ ಕಂಪನಿ ನೌಕರರಿಗೆ ಲಸಿಕೆ, ಪ್ರಾಯೋಗಿಕ ಹಂತದಲ್ಲಿರೋ ಮೆಡಿಸಿನ್ ಪ್ರಯೋಗ. ಚೀನಾ ಒಂದಲ್ಲ ಒಂದು ಎಡವಟ್ಟು ಮಾಡುತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಈಗಾಗಲೇ ಚೀನಾದಲ್ಲಿ ಕೊರೋನಾ ಲಸಿಕೆ 3ನೇ ಹಂತದ ಪ್ರಯೋಗವನ್ನೇ ಪಾಸ್ ಮಾಡಿಲ್ಲ. ಆದರೆ ಇದೇ ಹೊತ್ತಲ್ಲಿ ಚೀನಾ ತನ್ನ ದೇಶದ 10,000 ಮಂದಿಗೆ ಲಸಿಕೆಯೊಂದನ್ನು ಗೌಪ್ಯವಾಗಿ ನೀಡಿದೆ. ಅಲ್ಲದೆ ಲಸಿಕೆ ಬಗ್ಗೆ ಯಾರೂ ಚಕಾರ ಎತ್ತದಂತೆ ಸಹಿ ಕೂಡ ಮಾಡಿಸಿಕೊಂಡಿದೆ. ಚೀನಾ ತನ್ನ ದೇಶದಲ್ಲಿರೋ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳಲ್ಲಿ ದುಡಿಯೋರಿಗೆ ಸೇರಿದಂತೆ ಲಸಿಕೆ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಪ್ರಾಯೋಗಿಕ ಹಂತದ ಮೆಡಿಸಿನ್ ಅನ್ನ ನೀಡಿದೆ. ಬರೋಬ್ಬರಿ 10,000 ಮಂದಿ ಈ ಲಸಿಕೆಯನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಮುಂದೆ ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡೋರಿಗೂ ಇದೇ ಔಷಧಿಯನ್ನು ಬಳಸೋದಕ್ಕೆ ಮುಂದಾಗಿದೆ. ಇದರ ಅಡ್ಡ ಪರಿಣಾಮ ಏನಿರುತ್ತೆ ಅನ್ನೋದು ಈವರೆಗೂ ಗೊತ್ತಿಲ್ಲ. ಒಮ್ಮೆ ಇದು ರಿವರ್ಸ್ ಆದ್ರೆ 10,000 ಜನರ ಬದುಕೆ ಮಸಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಒಂದ್ ಕಡೆ ಕೊರೋನಾ ಕಡಿಮೆ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಜನ ಪ್ರತಿಭಟನೆ ಹೆಸರಲ್ಲಿ ಕೊರೋನಾ ಮತ್ತಷ್ಟು ಹೆಚ್ಚಿಸ್ತಾ ಇದ್ದಾರೆ. ಮಗದೊಂದ್ ಕಡೆ ಚೀನಾ ಪ್ರಾಯೋಗಿಕ ಲಸಿಕೆಯನ್ನೇ ಜನರಿಗೆ ಕೊಟ್ಟು ತಮಾಷೆ ನೋಡ್ತಾ ಇದೆ. ಇದೆಲ್ಲದರ ನಡುವೆ ಕರ್ನಾಟಕ ಎಷ್ಟು ಸೇಫ್ ಆಗಿದೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.